ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಉದ್ದಿನ ವಡೆ ರೆಸಿಪಿ. ಈ ಉದ್ದಿನ ವಡೆ ನಾವು ಹೋಟ್ಲಿಗೆ ಫಂಕ್ಷನ್ಗೆಲ್ಲ ಹೋದರೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ, ದಪ್ಪ ದಪ್ಪಿಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿಯಲ್ಲಿ ನಾವು ಮನೇಲಿ ಮಾಡ್ಬೋದು, ತುಂಬ ಈಸಿಯಾಗಿ ಮಾಡ್ಬೋದು. ಏನಂದರೆ ಮೆಷರ್ಮೆಂಟು ಮತ್ತು ನಾವು ಅದನ್ನು ನೆನೆಯೋಕ್ಕೋ ಟೈಮು ಅಷ್ಟೇ ಬೇಕಾಗಿರೋದು. ಅದನ್ನು ರುಬ್ಬೋದು ಇನ್ನೊಂದು, ಇದು ಮೂರು ಸರಿಯಾಗಿದೆ. ನಾವು ಅದಕ್ಕಿಂತ ಇನ್ನೂ ಟೇಸ್ಟಾಗಿ ಮನೇಲಿ ಮಾಡ್ಕೊಂಡು ತಿನ್ಬೋದು. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ನಾನು ಉದ್ದಿನ ಬೇಳೆ ತೊಗೊಂಡಿಲ್ಲ, ಉದ್ದಿನ ಕಾಳು ತೊಗೊಂಡಿದ್ದೀನಿ. ಅರ್ಧ kg ಉದ್ದಿನ ಕಾಳು ತೊಗೊಂಡಿನಿ. ಅದಕ್ಕೆ ನನ್ನ ಕೈಯಲ್ಲಿ 1 ಹಿಡಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ, ರೈಸು. ಸೊಸೈಟಿ ಅಕ್ಕಿ, ಊಟದ ಅಕ್ಕಿ, ನೀವೇನಾದರೂ ಸೇರಿಸ್ಕೋಬೋದು. ಅರ್ಧ kgಗೆ ನನ್ನ ಕೈಯಲ್ಲಿ 1 ಹಿಡಿ ಅಂದರೆ 1-2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಾಕಿದ್ರೇ ಎಣ್ಣೆ ಜಾಸ್ತಿ ಕುಡಿಯೋಲ್ಲ. ಇನ್ನೊಂದು ಟೇಸ್ಟು ಚೆನ್ನಾಗಿ ಬರೋದು, ಸಾಫ್ಟಾಗಿರುತ್ತೆ. ಇನ್ನೊಂದು, ಇದು ನೆನೆಯೋಕ್ಕೋ ಟೈಮ್ 1 ಅವರ್ ಮೇಲೆ ನೆನೆಯೋಕ್ಕೆ ಹೋಗ್ಬೇಡಿ, ಎಣ್ಣೆ ಜಾಸ್ತಿ ಕುಡಿಯುತ್ತೆ. ನೀವು ಹಿಂಡಿದ್ರೆ ಬರೀ ಎಣ್ಣೆನೇ ಬರೋದು, ನಿಮ್ಗೆ ಉದ್ದಿನ ವಡೆ ಟೇಸ್ಟ್ ಬರೋಲ್ಲ. ಅದರಿಂದ 1 ಅವರ್ ಮೇಲೆ ಇದು ಉದ್ದಿನ ಬೇಳೆನ ನೆನೆಯೋಕ್ಕೆ ಹೋಗಬೇಡಿ. 1 ಅವರ್ ಆಗಿದ ತಕ್ಷಣ ಗಟ್ಟಿಯಾಗಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳಿ. ಮೊದಲು ಕಲ್ಲುಪ್ಪು ಒಂದು ಸ್ವಲ್ಪ ಸೇರಿಸಿ ರುಬ್ಕೊಳ್ಳಿ. ಯಾಕಂದರೆ ನೀವು ರುಬ್ಬಬೇಕಾದ್ರೆ ನಿಮ್ಗೆ ಬ್ಯಾಲೆನ್ಸ್ ಸಿಗುತ್ತೆ. ತುಂಬ ಗಟ್ಟಿಯಾಗಿ ರುಬ್ಬಕ್ಕೆ ಒಂದು ಸ್ವಲ್ಪ ನೀವು ಉಪ್ಪು ಸೇರಿಸಿದ್ರೆ ಒಂದು ಸ್ವಲ್ಪ ಈಸಿ ಆಗುತ್ತೆ. ಅದರಿಂದ ಒಂದು ಸ್ವಲ್ಪ ಉಪ್ಪು ನೀವು ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳಿ. ಇಲ್ಲ ಅದೇ ಉಪ್ಪನ್ನ 2 ಸತಿನೂ ನೀವು ಹಾಕ್ಕೋಬೋದು. ಇನ್ನೊಂದು ಏನಂದರೆ, ನೀವು ರುಬ್ಬಿದ ತಕ್ಷಣ ಸುಟ್ಟುಬಿಡ್ಬೇಕು ಉಪ್ಪು ಹಾಕಿದ್ರೆ, ಇಲ್ಲ ಅಂದರೆ ನೀರಾಗಿರುತ್ತೆ, ನಿಮ್ಗೆ ಎಣ್ಣೆ ಎಳೆಯುತ್ತೆ, ಟೇಸ್ಟ್ ಇರೋಲ್ಲ. ಎಣ್ಣೆ ಜಾಸ್ತಿ ಕುಡಿಯುತ್ತೆ. ನೀವು ಉಪ್ಪು ಹಾಕಿ ಹಂಗೆ ಇಟ್ಬಿಟ್ರೆ ತಕ್ಷಣ ನೀವು ರುಬ್ಬಿಟ್ಟು ತಕ್ಷಣ ಉದ್ದಿನ ವಡೆ ಮಾಡಬೇಕು. ನೋಡಿ, ರುಬ್ಬಿದ್ದೀನಿ, ನೈಸಾಗಿ ಬಂದಿದೆ. ನೋಡಿ, 90% ನೈಸಾಗಿ ಬಂದಿದೆ. ನೆಕ್ಸ್ಟ್ ಟೈಮ್ ರುಬ್ಬೋದು ಇನ್ನೂ ಗಟ್ಟಿಯಾಗಿ ರುಬ್ತೀನಿ. ಇದು ಉಪ್ಪು ಹಾಕಿರೋದ್ರಿಂದ ಒಂದು ಸ್ವಲ್ಪ ತೆಳುವಾಗಿದೆ. ಅದು ಮತ್ತೆ ಇನ್ನೊಂದು ಸರ್ತಿ ರುಬ್ಬೋದು, ಉಪ್ಪು ಹಾಕಲ್ಲ, ಹಂಗೆ ರುಬ್ಬಿದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿ ಬಾಲ್ ಥರ ಬರ್ತಾಯಿದೆ. ಇದು ಸ್ಪೂನಲ್ಲಿ ನೀರು ಸೇರಿಸ್ಕೊಂಡು ರುಬ್ತಾಯಿದ್ದೀನಿ ಈಗ ನಾನು. ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ. ಅರ್ಧ kgಗೆ 2 ಸತಿ ಹಾಕ್ತೆ. ನೀವು ಆದಷ್ಟು ನೀರು ಸೇರಿಸ್ತೇನೆ ರುಬ್ಬಬೇಕು. ನಾನು ನೀರೇ ಸೇರಿಸಿಲ್ಲ, ಹಂಗೆ ರುಬ್ತಾಯಿದ್ದೀನಿ. ಮತ್ತು ರುಬ್ಬಿದ್ದೀನಿ, ಸ್ಪೂನಲ್ಲಿ ನೀರು ಸೇರಿಸ್ತೀನಿ. ನಾನು ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಈರುಳ್ಳಿ ಏನೂ ಸೇರಿಸಿಲ್ಲ. ಹಬ್ಬಕ್ಕೆಲ್ಲ ನಾವು ಮಾಡ್ತೀವಲ್ಲ ಅದೇ ರೀತಿ ಮಾಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 4 ಸೇರಿಸಿದ್ದೀನಿ. ಸಣ್ಣ ಪೀಸಾಗಿ, ತುಂಬ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚಷ್ಟು ಶುಂಠಿ, ಅದು ತುಂಬ ಸಣ್ಣ ಕಟ್ ಮಾಡಿದ್ದೀನಿ. ಮತ್ತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಇದನ್ನು ಸಣ್ಣ ಪೀಸಾಗಿ ಕಟ್ ಮಾಡಿದ್ದೀನಿ. ಮೆಣಸು ಕುಟ್ಟಿರೋದು, ಇದು ಮಿಕ್ಸಿಯಲ್ಲಿ ಹಾಕಿರೋದೆಲ್ಲ, ಕೈಯಲ್ಲಿ ಕುಟ್ಟಿರೋದು, ಕುಟಾಣಿಯಲ್ಲಿ ಕುಟ್ಟಿರೋದು. ನೋಡಿ, ಇದ್ರಲ್ಲಿ ಕುಟ್ಟಿರೋದು 1-2 ಕುಟ್ಕೊಳ್ಳಿ. ನೈಸಾಗಿದ್ದರೆ ಉದ್ದಿನ ವಡೆ ಚೆನ್ನಾಗಿ ಇರೋಲ್ಲ ಟೇಸ್ಟು. ಈಗ ಹಿಟ್ಟು ಕ್ಲೀನಾಗಿ ಕಲಿಸ್ಕೊಳ್ಳಿ. ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು. ಅದು ಮೆಣಸಿನ ಪುಡಿ ಮತ್ತು ಕೊತ್ತಂಬರಿ, ಕರಿಬೇವು, ಶುಂಠಿ ಎಲ್ಲ ಹಾಕಿದ್ದೀವಲ್ಲ, ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇನ್ನೊಂದು ಕಡೆ ಎಣ್ಣೆ ಕಾಯ್ತಾಯಿದ್ದೆ, ಎಣ್ಣೆ ಇಟ್ಟಿದ್ದೀನಿ ಬಾಣಲಿಯಲ್ಲಿ. ಎಣ್ಣೆ ಕಾದಿದ ತಕ್ಷಣ ತುಂಬ ಬಿಸಿಯಾಗಿರಬಾರ್ದು, ಅದು ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಎಣ್ಣೆ ಕಾಯಿಸ್ಬಿಟ್ಟು ಆಮೇಲೆ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಳ್ಳಿ. ನಾನು ವಿಲೇದೆಲ್ಲ ಇಟ್ಕೊಂಡು ತಟ್ತಾಯಿದ್ದೀನಿ. ನಿಮ್ಗೆ ಹಂಗೆ ಆದರೆ ತಟ್ಬೋದು, ನಾನು ಹಂಗೆ ತಟ್ತೀನಿ. ಇವತ್ತು ವಿಲೇದೆಲ್ಲ ಇಟ್ಟು ತಟ್ತಾಯಿದ್ದೀನಿ. ಒಂದು ಸ್ವಲ್ಪ ದಪ್ಪಿಗೆ ಹಾಕ್ತಾಯಿದ್ದೀನಿ, ಸಣ್ಣಗೆ ಹಾಕಿಲ್ಲ, ದಪ್ಪಿಗೆ. ಹೋಟ್ಲಲ್ಲಿ ನಿಮ್ಗೆ ಹೆಂಗಿರುತ್ತೋ ಹಂಗೆ ಹಾಕಿದೆ. ನೋಡಿ, ಸೇಮ್ ಹಂಗೆ ಬರುತ್ತೆ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಹಬ್ಬಕ್ಕೆಲ್ಲ ನಾವು ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಶುಂಠಿ ಸೇರಿಸ್ತೀವಿ, ಬೆಳ್ಳುಳ್ಳಿ ಈರುಳ್ಳಿ ಸೇರಿಸಲ್ಲ. ಇವತ್ತು ಅದೇ ರೀತಿ ಮಾಡಿರೋದು ನಾನು. ಶುಂಠಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ವಡೆಗೆ, ಅದರಿಂದ ಸಣ್ಣ ಪೀಸಾಗಿ ಕಟ್ ಮಾಡಿ ಹಾಕಿದ್ದೀನಿ. ನೀವು ರುಬ್ಕೋಬೋದು ಬೇಕಾದರೆ, ಅದು ರುಬ್ಬಿದ್ರೆ ಅದು ಟೇಸ್ಟ್ ಬೇರೆ ಆಗುತ್ತೆ. ನೀವು ಹಿಂಗೆ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಒಂದು ಕಡೆ ಬೆಂದಮೇಲೆ ಇನ್ನೊಂದು ಕಡೆ ತಿರುಗಿಸಿ ಹಾಕಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ತಾ ಇದ್ದೀನಿ ವಡೆನ. ಅದು ಒಂದು ಕಡೆ ಬೆಂದಮೇಲೆ ಅದೇ ಬಿಟ್ಕೊಳ್ಳುತ್ತೆ, ನಿಮಗೆ ತಿರುಗ್ಸೋಕ್ಕೆ ಈಸಿ ಆಗುತ್ತೆ. ನೋಡಿ, ಬೆಂದಮೇಲೆ ಅದೇ ಸಪ್ರೇಟಾಗಿ ಬಿಟ್ಕೊಳ್ಳುತ್ತೆ. ಒಂದು ಸ್ವಲ್ಪ ಲೇಟ್ ಆಗುತ್ತೆ ಮೀಡಿಯಮ್ ಫ್ಲೇಮು.
ಆದರೂ ಒಂದೇ ಕಲರ್ ಆಗಿರುತ್ತೆ, ಚೆನ್ನಾಗಿ ಒಳಗಡೆ ಬೆಂದಿರುತ್ತೆ. ನೀವು ಫಾಸ್ಟಲ್ಲಿಟ್ಟರೆ ಮೇಲೆ ಕಪ್ಪಗಾಗುತ್ತೆ, ಒಳಗಡೆ ಬೆಂದಿರಲ್ಲ. ಅದರಿಂದ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡಿ, ಚೆನ್ನಾಗಿರುತ್ತೆ. ನಾವು ಹೋಟ್ಲಿಗೆಲ್ಲ ಹೋದರೆ ಇಡ್ಲಿ ಜೊತೆಗೆ ಸಾಂಬಾರು ತಿಂತೀವಲ್ಲ, ಅದೇ ರೀತಿ ಇರುತ್ತೆ ಈ ವಡೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಪೊಂಗಲ್ಲು ಇಡ್ಲಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಉದ್ದಿನ ವಡೆ. ಒಂದು ಇಡ್ಲಿ ಒಂದು ವಡೆ ತಿಂದ್ರೇ ಹೊಟ್ಟೆ ತುಂಬಂಗಿರುತ್ತೆ. ನೋಡಿ ಇದೆಲ್ಲ ಆಯಿತು. ಈಗ ಚೆನ್ನಾಗಿ ಬೆಂದಿದೆ ನೋಡಿ, ಒಂದೇ ಕಲರಾಗಿ ತೆಗೆದಿದ್ದೀನಿ ಎಲ್ಲ. ಉದ್ದಿನ ವಡೆ ತುಂಬ ಚೆನ್ನಾಗಿ ಬರಬೇಕಂದ್ರೆ ನೆನೆಯೋಕ್ಕದು 1 ಅವರು, ಮತ್ತು ಅದಕ್ಕೆ ಸರಿಯಾಗಿ ಮೆಷರ್ಮೆಂಟಲ್ಲಿ ಅಕ್ಕಿ ಸೇರಿಸ್ಕೋಬೇಕು ಅಥವಾ ಅಕ್ಕಿ ಹಿಟ್ಟು ಸೇರಿಸ್ಕೋಬೇಕು. ಇನ್ನೊಂದು ರುಬ್ಬೋದು. ಲಾಸ್ಟಲ್ಲಿ ನಾವು ಸುಡೋದು ಒಂದೇ ಕಲರಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸುಡೋದು. ನೋಡಿ ಒಳ್ಳೆಯ ಉದ್ದಿನ ವಡೆ ಸಿಕ್ಕಿದೆ, ತುಂಬ ಟೇಸ್ಟ್ ಆಗೋಯಿತು, ಚೆನ್ನಾಗಿತ್ತು. ಮಳೆ ಬರ್ತಾಯಿದೆ, ಇವಾಗ ಬಿಸಿ ಬಿಸಿಯಾಗಿ ಮಾಡ್ತಾಯಿದ್ದೀನಿ. ಈ ಉದ್ದಿನ ವಡೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಅದರಲ್ಲೂ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.